ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮಿತ್ ಮಲ್ಹೋತ್ರಾ ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರು ನಿನ್ನೆ ಸಿನಿಮಾ ಕಾನ್ಗೆ ಅಟೆಂಡ್ ಮಾಡಿ 2 ಇಂಟರ್ವ್ಯೂನ ಕೊಟ್ಟಿದ್ದಾರೆ ಅಂತ. ಆದರೆ ಅಲ್ಲಿ ಯಶ್ ಮತ್ತೆ ನಮಿತ್ ಮಲ್ಹೋತ್ರಾ ಅವರು ಹೋಗಿದ್ದು ರಾಮಾಯಣ ಫಿಲಂ ಪ್ರಮೋಷನ್ಗೆ ಮಾತ್ರ. ಬಟ್ ಆದರೆ ಯಶ್ ಅವರು ಮಾತಾಡಿದ್ದು ಜಾಸ್ತಿ ಟಾಕ್ಸಿಕ್ ಬಗ್ಗೆನೇ. ಹಾಗಾದರೆ ಯಶ್ ಅವರು ಅಲ್ಲಿ ಹೋಗಿ ರಾಮಾಯಣದ ಬಗ್ಗೆ ಏನು ಹೇಳಿದ್ರು, ಯಶ್ ಅವರ ರಾವಣನ್ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳಿದ್ರು ಆ್ಯಂಡ್ ಟಾಕ್ಸಿಕ್ ಬಗ್ಗೆ ಏನು ಹೇಳಿದ್ರು ಎಲ್ಲನೂ ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆ್ಯಂಡ್ ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಯಶ್ ಅವರು ಈ ಸಿನಿಕಾನ್ಗೆ ಹೋಗಿದ್ದು ಹೇಗೆ ಅಂತಂದರೆ ಅದು ರಾಮಾಯಣ ಫಿಲಮ್ನ ಪ್ರೊಡ್ಯೂಸರ್ ಆಗಿ. ಅಂದರೆ ಇವಾಗಲೇ ನಿಮಗೆ ಗೊತ್ತಿರೋ ಹಾಗೆ ಯಶ್ ಅವರು ಮಾನ್ಸ್ಟರ್ ಮೈಂಡ್ ಅನ್ನೋ ಇವರ ಪ್ರೊಡಕ್ಷನ್ ಹೌಸ್ನ ಸ್ಟಾರ್ಟ್ ಮಾಡಿ ಟಾಕ್ಸಿಕ್ ಫಿಲಮಲ್ಲೇ ಪ್ರೊಡ್ಯೂಸರ್ ಆಗಿದ್ರು ಅಲ್ವಾ. ಮತ್ತೆ ಇದರಲ್ಲಿ ಇರುವಂಥ ಫೆರಿಟೈಲ್ ಫಾರ್ ಗ್ರೋನ್ ಅಪ್ಸ್ ಅನ್ನೋ ಟ್ಯಾಗ್ ಲೈನ್ ಏನಕ್ಕೆ ಇಟ್ಟಿದ್ದಾರೆ ಅಂತಲೂ ಶೇರ್ ಮಾಡ್ಕೊಂಡಿದ್ದಾರೆ. ಅದೇನಕ್ಕೆ ಅಂತಂದರೆ ಇವರು ಸ್ಟೋರಿ ಬರೀಬೇಕಾದ್ರೆ ಕೆಲವೊಂದಷ್ಟು ಕ್ಯಾರೆಕ್ಟರ್ನ ತುಂಬ ಡೀಪಾಗಿ ಹೋಗ್ಬೇಕಾದಂಥ ಸಿಚುವೇಶನ್ ಬಂತು. ಆದರೆ ಅದು ಹ್ಯೂಮನ್ ಎಮೋಷನ್ಸ್ನ ಟಚ್ ಮಾಡುತ್ತೆ ಆ್ಯಂಡ್ ಅದು ವೆರಿ ರೇರ್ ಸೀನ್ ಆಗಿರೋದ್ರಿಂದ ನಾವು ಇದನ್ನು ಇಂಟೆನ್ಷನಲಿ ಇನ್ನು ಯಶ್ ಅವರು ಇಲ್ಲಿ ಫಸ್ಟ್ ರಾಮಾಯಣದ ಫಿಲಮ್ನಲ್ಲಿ ಇರುವಂಥ ರಾವಣನ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳಿದ್ರು ಅಂತಂದರೆ ಇದರಲ್ಲಿ ಇವರ ಕ್ಯಾರೆಕ್ಟರ್ ಗುಡ್ ಅಥವಾ ಬ್ಯಾಡ್ ಅಂತ ಹೇಳೋದು ಕಷ್ಟ. ಯಾಕೆ ಅಂತಂದರೆ ಇವರ ಕ್ಯಾರೆಕ್ಟರ್ ತುಂಬ ವಿಷಯಗಳಲ್ಲಿ. ಮತ್ತು ಇದರ ಬಗ್ಗೆ ಇನ್ನೊಂದು ಬಿಗ್ ಅಪ್ಡೇಟ್ ಯಶ್ ಅವ್ರು ಏನು ಕೊಟ್ಟಿದ್ದು ಅಂತಂದರೆ ಇದರ ಇಂಗ್ಲೀಷ್ ವರ್ಷನ್ ಅಂದರೆ ಟಾಕ್ಸಿಕ್ನ ಇಂಗ್ಲೀಷ್ ವರ್ಷನ್ ಇದೆಯಲ್ಲ ಅದರ ಎಡಿಟಿಂಗ್ ಪ್ರೋಗ್ರೆಸ್ಸಲ್ಲಿ ಇದೆಯಂತೆ. ಹಾಗೆ ರಾವಣ ಬರೀ ಬ್ಯಾಡ್ ಗಾಯ್ ಅಲ್ಲ, ರಾವಣ ಆ ಜನ್ರೇಷನ್ ಟೈಮಲ್ಲಿ ಎಲ್ಲ ಸ್ಕಿಲ್ನ ತಿಳ್ಕೊಂಡಂಥ ಮಹಾನ್ ವ್ಯಕ್ತಿಯಾಗಿ, ಒಬ್ಬ ಗುಡ್ ಮ್ಯೂಸಿಷಿಯನ್ ಆಗಿ, ಶಿವಭಕ್ತನಾಗಿ, ಮಾಸ್ಟರ್ ಆಫ್ ಅಷ್ಟೇ ಅಲ್ಲ, ಟಾಕ್ಸಿಕ್ ಬಂದು ಒಂದು ರಿಯಲ್ ಆಗಿ ನಡೀತಾ ಇರುವಂಥ ಸ್ಟೋರಿ ಥರ ಆಡಿಯನ್ಸ್ ಎಮೋಷನ್ಸ್ಗೆ ಕನೆಕ್ಟ್ ಆಗುತ್ತೆ. ಮತ್ತು ಇದು ಒಬ್ಬ ಮನುಷ್ಯನ ಡಾರ್ಕ್ ಸೈಡ್ನ ಅರ್ಥ ಮಾಡ್ಕೊಳ್ಳುವಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ಆ್ಯಂಡ್ ಇದು ಯೂನಿಕ್ ಆಗಿ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ತುಂಬಿಕೊಂಡಿರುವಂಥ ಒಂದು ಗ್ರೇಟ್ ಪರ್ಫಾರ್ಮೆನ್ಸ್ ಇರುವಂಥ ಸಿನಿಮಾ ಅಂತ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ಫಿಲಮ್ನ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡಿ ಅಷ್ಟೇ ಅಲ್ಲ, ನಮಿತ್ ಮಲ್ಹೋತ್ರಾ ಅವರು ಕೂಡ ಮಾತಾಡಿ ಇದರಲ್ಲಿ ಯಶ್ ಅವರ ಆ್ಯಕ್ಟಿಂಗ್ ಅಥವಾ ಪರ್ಫಾರ್ಮೆನ್ಸ್ ತುಂಬ ಸ್ಟನ್ನಿಂಗ್ ಆಗಿ ಬಂದಿದೆ ಆ್ಯಂಡ್ ಇದನ್ನು ಅವರ ಫ್ಯಾನ್ಸ್ ಡೆಫಿನೆಟ್ಲಿ ಬಿಗ್ ಸ್ಕ್ರೀನ್. ಸೊ ಇದನ್ನೆಲ್ಲ ನಾವು ಕೇಳ್ತಾ ಇದ್ರೆ ಟಾಕ್ಸಿಕ್ ಬಂದು ನೆಕ್ಸ್ಟ್ ಲೆವೆಲ್ನ ಪೀಕಲ್ಲಿದೆ ಅಂತ ಗೊತ್ತಾಗ್ತಾ ಇದೆ ಆ್ಯಂಡ್ ಇದು ಜೂನ್ಗೆ ಬಸ್ಟ್ ಆಗೋದು ಗ್ಯಾರಂಟಿ ಅಂತ ಫೀಲ್ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಯಶ್ ಅವರು ಆಸ್ ಎ ರಾಮಾಯಣ ಫಿಲಮ್ನ ಪ್ರೊಡ್ಯೂಸರ್ ಹಾಗೆ ಇವರು ಮಾತಾಡ್ತಾ ಫಿಲಮ್ನ ಇನ್ನೊಂದು ಡೀಟೇಲ್ಸ್ನ ಬಿಟ್ಕೊಟ್ಟಿದ್ದಾರೆ. ಅದೇನು ಅಂತಂದರೆ ಈ ಪಾರ್ಟ್ 1ನಲ್ಲಿ ಯಶ್ ಮತ್ತು ರಣಬೀರ್ ಕಪೂರ್ ಅವರ ಅಂದರೆ ರಾಮ ಮತ್ತು ರಾವಣನ ಫೇಸ್ ಟು ಫೇಸ್ ಯಾವುದೇ ರೀತಿಯ ಸೀನ್ ಇಲ್ಲ ಅಂತ ಶೇರ್ ಮಾಡ್ಕೊಂಡಿದ್ದಾರೆ. ಬಟ್ ಪಾರ್ಟ್ 2 ಅಲ್ಲಿ ಇವರಿಬ್ಬರ ಫೇಸ್ ಟು ಫೇಸ್ ತುಂಬ ಸೀನ್ಸ್ ಇರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಇದಿಷ್ಟು ಕೇವಲ ರಾಮಾಯಣದಲ್ಲಿ ಬರುವಂಥ ರಾವಣನ ಕ್ಯಾರೆಕ್ಟರ್ ಬಗ್ಗೆ ಆಗಿತ್ತು. ಇನ್ನು ಟಾಕ್ಸಿಕ್ ಫಿಲಮ್ ಬಗ್ಗೆ ಮಾತಾಡೋದಾದರೆ ಟಾಕ್ಸಿಕ್ ಫಿಲಮಲ್ಲಿ ಇವರ ಕ್ಯಾರೆಕ್ಟರ್ ಒಬ್ಬ ಮತ್ತು ಇದರಲ್ಲಿ ಇರುವಂಥ ಫೆರಿಟೈಲ್ ಫಾರ್ ಗ್ರೋನ್ ಅಪ್ಸ್ ಅನ್ನೋ ಟ್ಯಾಗ್ ಲೈನ್ ಏನಕ್ಕೆ ಇಟ್ಟಿದ್ದಾರೆ ಅಂತಲೂ ಶೇರ್ ಮಾಡ್ಕೊಂಡಿದ್ದಾರೆ. ಅದೇನಕ್ಕೆ ಅಂತಂದರೆ ಇವರು ಸ್ಟೋರಿ ಬರೀಬೇಕಾದ್ರೆ ಕೆಲವೊಂದಷ್ಟು ಕ್ಯಾರೆಕ್ಟರ್ನ ತುಂಬ ಡೀಪಾಗಿ ಹೋಗ್ಬೇಕಾದಂಥ ಸಿಚುವೇಶನ್ ಬಂತು. ಆದರೆ ಅದು ಹ್ಯೂಮನ್ ಎಮೋಷನ್ಸ್ನ ಟಚ್ ಮಾಡುತ್ತೆ ಆ್ಯಂಡ್ ಅದು ವೆರಿ ರೇರ್ ಸೀನ್ ಆಗಿರೋದ್ರಿಂದ ನಾವು ಇದನ್ನು ಇಂಟೆನ್ಷನಲಿ ಫೆರಿಟೈಲ್ಸ್ ಫಾರ್ ಗ್ರೋನ್ ಅಪ್ ಅಂತ ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ಕೆಲವೊಬ್ರು ಹೇಳ್ತಿದ್ರಲ್ಲ ಇದು ಫಾರ್ ಅಡಲ್ಟ್ಸ್ ಕಂಟೆಂಟ್ ಸೀನ್ ಇದೆ ಅಂತ ಹೇಳಿ, ಅದಕ್ಕಲ್ಲ, ಇದರಲ್ಲಿ ಒಂದು ಡೆಪ್ತ್ ಮೆಸೇಜ್ ಇದೆ. ಅದಕ್ಕೋಸ್ಕರನೇ ಅವರು ಈ ಫೆರಿಟೈಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಟ್ಯಾಗ್ ಲೈನ್ನ ಇಟ್ಟಿದ್ದಾರೆ. ಮತ್ತು ಇದರ ಬಗ್ಗೆ ಇನ್ನೊಂದು ಬಿಗ್ ಅಪ್ಡೇಟ್ ಯಶ್ ಅವ್ರು ಏನು ಕೊಟ್ಟಿದ್ದು ಅಂತಂದರೆ ಇದರ ಇಂಗ್ಲೀಷ್ ವರ್ಷನ್ ಅಂದರೆ ಟಾಕ್ಸಿಕ್ನ ಇಂಗ್ಲೀಷ್ ವರ್ಷನ್ ಇದೆಯಲ್ಲ ಅದರ ಎಡಿಟಿಂಗ್ ಪ್ರೋಗ್ರೆಸ್ಸಲ್ಲಿ ಇದೆಯಂತೆ. ಸೊ ಯಾರ್ಯಾರು ಟಾಕ್ಸಿಕ್ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ ಅಥವಾ ಜೂನ್ 4ಗೆ ರಿಲೀಸ್ ಆಗಲ್ಲ ಅಂತಿದ್ದವ್ರಿಗೆಲ್ಲರಿಗೂ ಕೂಡ ಇದು ಬಾಯಿ ಮುಚ್ಚುತ್ತೆ. ಮತ್ತೆ ರಾಯ ಬರ್ತಾ ಇದ್ದಾನೋ ಅನ್ನೋ ಮೆಸೇಜ್ನು ಕೂಡ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಟಾಕ್ಸಿಕ್ ಬಂದು ಒಂದು ರಿಯಲ್ ಆಗಿ ನಡೀತಾ ಇರುವಂಥ ಸ್ಟೋರಿ ಥರ ಆಡಿಯನ್ಸ್ ಎಮೋಷನ್ಸ್ಗೆ ಕನೆಕ್ಟ್ ಆಗುತ್ತೆ. ಮತ್ತು ಇದು ಒಬ್ಬ ಮನುಷ್ಯನ ಡಾರ್ಕ್ ಸೈಡ್ನ ಅರ್ಥ ಮಾಡ್ಕೊಳ್ಳುವಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ಆ್ಯಂಡ್ ಇದು ಯೂನಿಕ್ ಆಗಿ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ತುಂಬಿಕೊಂಡಿರುವಂಥ ಒಂದು ಗ್ರೇಟ್ ಪರ್ಫಾರ್ಮೆನ್ಸ್ ಇರುವಂಥ ಸಿನಿಮಾ ಅಂತ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ಫಿಲಮ್ನ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡಿದೆ, ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡಿದ್ದೀವಿ ಆ್ಯಂಡ್ ಗೀತು ಮೋಹನ್ ದಾಸ್ ಅವರ ಸ್ಟೋರಿ ಟೆಲ್ಲಿಂಗ್ ಕೂಡ ಇದರಲ್ಲಿ ತುಂಬ ಯೂನಿಕ್ ಆಗಿ ಬಂದಿದೆ ಅಂತ ಯಶ್ ಅವರು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನಾವು ಕೇಳ್ತಾ ಇದ್ರೆ ಟಾಕ್ಸಿಕ್ ಬಂದು ನೆಕ್ಸ್ಟ್ ಲೆವೆಲ್ನ ಪೀಕಲ್ಲಿದೆ ಅಂತ ಗೊತ್ತಾಗ್ತಾ ಇದೆ ಆ್ಯಂಡ್ ಇದು ಜೂನ್ಗೆ ಬಸ್ಟ್ ಆಗೋದು ಗ್ಯಾರಂಟಿ ಅಂತ ಫೀಲ್ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಯಶ್ ಅವರು ಆಸ್ ಎ ರಾಮಾಯಣ ಫಿಲಮ್ನ ಪ್ರೊಡ್ಯೂಸರ್ ಆಗಿ ಇದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅದೇನು ಅಂತಂದರೆ ರಾಮಾಯಣ ಸ್ಟೋರಿ ಬಂದು ನೀವು ತುಂಬ ವೇಸಲ್ಲಿ ನೋಡಿರ್ತೀವಿ ಆ್ಯಂಡ್ ತಿಳ್ಕೊಂಡಿರ್ತೀವಿ. ಆದರೆ ರಾಮಾಯಣ ಅನ್ನೋದು ಫಸ್ಟ್ ಸ್ಟೋರಿ ಆಫ್ ದ ವರ್ಲ್ಡ್ ಅಥವಾ ಯೂನಿವರ್ಸ್. ಆದರೆ ಇದ್ರ ಬಗ್ಗೆ ಇವಾಗಿನ ಕಾಲದ ಜನ್ರೇಷನಲ್ಲಿ ಅಷ್ಟು ಹೆಚ್ಚಾಗಿ ಗೊತ್ತಿಲ್ಲ. ಸೊ ನಾವಿಲ್ಲಿ ನಿಮಗೆ ಲಾಟ್ ಆಫ್ ಫ್ರೆಶ್ನೆಸ್ ಆ್ಯಂಡ್ ಎಕ್ಸೈಟ್ಮೆಂಟ್ ಜೊತೆಗೆ ಆಗಿನ ಕಾಲದ ಕಲ್ಚರ್ನ ತುಂಬ ಯೂನಿಕ್ ಆಗಿ ಅಂದರೆ 5000 ವರ್ಷ ಹಿಂದೆ ಇರುವಂಥ ಓಲ್ಡ್ ಸ್ಟೋರಿನ ಇವಾಗಿನ ಲೇಟೆಸ್ಟ್ ಟೆಕ್ನಾಲಜಿ ಆ್ಯಂಡ್ VFX ಜೊತೆ ಬಿಗ್ ಸ್ಕ್ರೀನಲ್ಲಿ ತೋರಿಸೋದ್ರಿಂದ
ಇದು ಡೆಫಿನೆಟ್ಲಿ ಆಡಿಯನ್ಸ್ಗೆ ಒಂದು ಹಬ್ಬ ಆಗಿರೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಯಶ್ ಅವರ ಟಾಕ್ಸಿಕ್ ಫಿಲಂ ಬಗ್ಗೆ ಆ್ಯಂಡ್ ರಾಮಾಯಣದ ರಾವಣನ್ ಕ್ಯಾರೆಕ್ಟರ್ ಬಗ್ಗೆ ತುಂಬ ಕ್ಯೂರಿಯಸ್ನ ಕ್ರಿಯೇಟ್ ಮಾಡ್ತಾ ಇರೋದು ನಿಜ. ಆ್ಯಂಡ್ ನೀವು ಇದರಲ್ಲಿ ಯಶ್ ಅವರ ಯಾವ ಫಿಲಮ್ಗೆ ಅಥವಾ ಅವರ ಯಾವ ಕ್ಯಾರೆಕ್ಟರ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.